स्वागत है आपका बी न्यूज नेशन में। मैं हूं आबिद हुसैन शेख। सार्वजनिक गणेश उत्सव मनाने मुतालिक ने दी सरकार को चेतावनी। गणेश उत्सव को लेकर प्रमोद मुतालिक ने सरकार पर उठाए कई सवाल। श्री राम सेना राज्य अध्यक्ष प्रमोद मुतालिक बीजापुर में मीडिया से बात करते हुए सरकार से सवाल पूछा कि अपने मंदिर, बार और मॉल खोलने की अनुमति दी, लेकिन सार्वजनिक गणेश उत्सव क्यों नहीं मनाने दे रहे। हिंदू संप्रदाय के अनुसार सार्वजनिक गणेश उत्सव मनाते आ रहे हैं और आगे मनाते रहेंगे। सरकार का फैसला गलत है। हम सार्वजनिक गणेश उत्सव मनाएंगे। सरकार हमें अरेस्ट करना चाहे तो करें। चेतावनी देते हुए सार्वजनिक उत्सव मनाकर ही रहेंगे, कहा मुतालिक ने। इसी तरह सरकार पर अपना विरोध भी जताया प्रमोद मुतालिक ने। ಗಣಪತಿ ಹಬ್ಬದಲ್ಲಿ ಇವತ್ತಿನ ತನಕ ಇವತ್ತು 8 ಇನ್ನು 15 ದಿನ ಹೆಚ್ಚು ಕಡಿಮೆ ಉಳಿತು. ಇನ್ನೂವರೆಗೆ ಸರ್ಕಾರದಿಂದ ಸಾರ್ವಜನಿಕ ಗಣಪತಿಯ ಸಂಬಂಧಪಟ್ಟಂತ ಯಾವುದೇ ಸೂಚನೆಗಳನ್ನು ಯಾವುದೇ ಇದನ್ನು ಕೊಟ್ಟಿಲ್ಲ. ಸಾರ್ವಜನಿಕ ಗಣಪತಿಯ ಉತ್ಸವದ ಸಂಬಂಧಪಟ್ಟ ಹಾಗೆ ನನಗನ್ಸುತ್ತೆ ಎಲ್ಲೋ ಕೊನೆಗಳಿಗೆ ಅಲೌವ್ ಇಲ್ಲ ಅಂತನ್ನುವಂಥದ್ದು ಹೇಳ್ತಾರೆ. ನಾನು ಹೇಳೋದು ನಮ್ಮ ಸಂಪ್ರದಾಯ ಇವತ್ತಿನ ಕೋವಿಡ್-19 ಏನು ಒಂದು ನೀತಿ ನಿಯಮಗಳಿದಾವೆ, ಆ ನಿಯಮಗಳ ಪ್ರಕಾರನೇ ನಮಗೆ ಸಾರ್ವಜನಿಕ ಗಣಪತಿಯನ್ನು ಆಚರಿಸಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನೀವು ದೇವಸ್ಥಾನಕ್ಕೆ ಅಲೌವ್ ಮಾಡಿದಿರಿ, ಮಾಲ್ಗಳಿಗೆ ಅಲೌವ್ ಮಾಡಿದಿರಿ, ಬಾರ್ಗಳಿಗೆ ಅಲೌವ್ ಮಾಡಿದಿರಿ, ಸೊ ಈ ರೀತಿ ಹೋಟೆಲ್ಗಳಿಗೆ ಅಲೌವ್ ಮಾಡಿದಿರಿ. ಅದೇ ಮಾದರಿ 4 ಗೋಡೆಗಳ ಮಧ್ಯದಲ್ಲಿ ಇದೆಲ್ಲ ಇರುತ್ತೆ, ಇದು ಹೊರಗಡೆ ಇರುತ್ತೆ, ಒಂದು ಗಾಳಿ ಆಡುತ್ತೆ. ನೀವು ಯಾವ ನಿಯಮಗಳನ್ನು ಹಾಕ್ತೀರ ಅದೇ ನಿಯಮದಲ್ಲಿ ಪಾಲನೆ ಮಾಡಿಕೊಂಡೇ ನಾವು ಗಣೇಶೋತ್ಸವವನ್ನು ಆಚರಣೆ ಮಾಡ್ತೀವಿ. ನಮ್ಮ ಸಂಪ್ರದಾಯ. ನಾವು ಸಣ್ಣ ಪ್ರಮಾಣದಲ್ಲಾದರೂ ತೀರ್ಥ ಕೊಡಲ್ಲ, ಪ್ರಸಾದ ಕೊಡಲ್ಲ, ನಾವು ಶೋಭಾಯಾತ್ರೆ ಮಾಡಲ್ಲ, ಅಲ್ಲಿ ಭಜನೆ ಮಾಡಲ್ಲ. ಸೊ ಒಂದು ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಡುವಂತಹದ್ದು ಅದು ನಿಯಮದ ಪ್ರಕಾರ. ಇವತ್ತು ಬಾರ್ಗಳಲ್ಲಿ ಹೋದ್ರೆ ಯಾವುದೇ ನಿಯಮ ಇಲ್ಲ, ಮಾಲ್ಗಳಲ್ಲಿ ಹೋದ್ರೆ ಯಾವುದೇ ನಿಯಮ ಇಲ್ಲ. ಸೊ ಈ ಗಣೇಶೋತ್ಸವಕ್ಕೆ ಯಾಕೆ ನೀವು ಮೀನಾಮೇಷ ಅನಿಸ್ತಾ ಇದ್ರಿ? ಗಣೇಶೋತ್ಸವಕ್ಕೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ ಇರುವಷ್ಟು ಇಡೀ ದೇಶದಲ್ಲಿ ನಂಬರ್ 1 ಕೊರೋನಾದು ಸ್ಥಾನ ಇದ್ದಿದ್ದನ್ನು ಇವತ್ತು ಮಹಾರಾಷ್ಟ್ರದವರು ಸಾರ್ವಜನಿಕ ಗಣಪತಿಗೆ ಅಲೌವ್ ಮಾಡಿದ್ದಾರೆ. ಯಾಕೆ ಕರ್ನಾಟಕದಲ್ಲಿ ಬಿಜೆಪಿಯವರು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀರಿ? ನೀವು ಸಂಸ್ಕೃತಿ, ಸಂಪ್ರದಾಯ, ಹಿಂದುತ್ವ ಅಂತ ಹೇಳ್ಕೊಳ್ಳುವಂಥವ್ರು ಇಮ್ಮಿಡಿಯೇಟ್ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅಲೌವ್ ಮಾಡಬೇಕು. ನೀವು ನಿಯಮ ಹಾಕಿ, ಕಂಡೀಷನ್ ಹಾಕಿ, ನಾವು ಅದಕ್ಕೆ ಒಪ್ಪಿಗೆ ಕೊಡ್ತೀವಿ. ಆದರೆ ಸಾರ್ವಜನಿಕ ಗಣೇಶೋತ್ಸವನ ನೀವು ನಿಲ್ಲಿಸಬಾರದು ಅಂತನ್ನುವಂಥದ್ದು ಆಗ್ರಹ ಮಾಡ್ತೀವಿ. ಅಕಸ್ಮಾತ್ ನಿಲ್ಲಿಸಿದರೆ ನಾವು ಅದನ್ನ ಸಾರ್ವಜನಿಕ ಗಣಪತಿಯನ್ನು ಆಚರಣೆ ಮಾಡೋರು, ನಾವು ಬಂಧನ ಮಾಡ್ರಿ, ಅರೆಸ್ಟ್ ಮಾಡ್ರಿ, ಕೇಸ್ ಹಾಕ್ರಿ ನಮ್ಮ ಮೇಲೆ. ನಮ್ಮ ಸಂಪ್ರದಾಯ ಇದು. ಬಾರ್ಗಳಿಗೆ ನೀವು ನಿಮ್ಮ ದುಡ್ಡಿಗೋಸ್ಕರ, ನಿಮ್ಮ ಅಧಿಕಾರ ದಾಹಗೋಸ್ಕರ ಬಾರ್ಗಳಿಗೆ ಓಪನ್ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀರಿ. ನಮ್ಮ ಸಂಪ್ರದಾಯ ಸಾವಿರಾರು ವರ್ಷದಿಂದ ಬಂದಂಥ ಗಣೇಶೋತ್ಸವ, ಸಾರ್ವಜನಿಕ ಉತ್ಸವವನ್ನು ನೀವು ಬ್ಯಾನ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೂಡಲೇ ಇಮಿಡಿಯೇಟ್ ಅದರ ಸಂಬಂಧಪಟ್ಟಂತ ಬಿಡುಗಡೆ ಮಾಡಬೇಕು, ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕು. ಯಾಕಂದ್ರೆ ಅವರು ಮಂಟಪ ಹಾಕಬೇಕು, ಗಣೇಶನ ಮನೆಯಲ್ಲಿ ಕೂಡ್ಸೋಕೆ ಇವರ ಅಪ್ಪನ ಆಜ್ಞೆ ಏನು ಬೇಕಾಗಿಲ್ಲ, ಅಪ್ಪಣೆ ಬೇಕಾಗಿಲ್ಲ. ನಾವು ಮನೆಯಲ್ಲಿ ಕೂಡಿಸ್ತೀವಿ. ಈಗ ಬೇಕಾಗಿದ್ದು ಸಾರ್ವಜನಿಕದ್ದು. ಸೊ ಸಾರ್ವಜನಿಕದ ನಿಯಮಗಳನ್ನ ಹೇಳಿ. ಹಾಗಾದ್ರೆ ನೀವು ಬಾರ್ಗಳಲ್ಲಿ ಬನ್ನಿ, ನಾನು ಜಿಲ್ಲಾಧಿಕಾರಿ ಕೇಳ್ತೀನಿ, ಒಂದ್ಸಲ ಬಾರ್ಗಳಿಗೆ ಬನ್ನಿ, ನೀವು ಚೆಕ್ ಮಾಡಿ ಏನ್ ನಿಮ್ಮ ನಿಯಮ ಪಾಲಿಸ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮಾಲ್ಗಳಿಗೆ ಬನ್ನಿ, ನಿಮ್ಮ ನಿಯಮ ಪಾಲಿಸ್ತಾ ಇದ್ದಾರೆ. ಅಲ್ಲಿ ನಾವು ನಿಯಮ ಪಾಲಿಸ್ತೀವಿ, 100ಕ್ಕೆ 100 ಪಾಲಿಸ್ತೀವಿ. ಒಂದೇ ಒಂದು ಕೊರೋನಾ ವೈರಸ್ ಬರದೇ ಇರುವ ಹಾಗೆ, ಹರಡದೇ ಇರುವ ಹಾಗೆ ನಮ್ಮ ಸಾರ್ವಜನಿಕ ಗಣಪತಿಯನ್ನು ಆಚರಣೆ ಮಾಡ್ತಾ ಹೋಗ್ತೀವಿ ನಾವು. ಇದಕ್ಯಾಕೆ ಅಡ್ಡಿ? ನೀವು ಈ ಅಡ್ಡಿ ಮಾಡೋದಾದ್ರೆ ಅವ್ರನ್ನೂ ಬ್ಯಾನ್ ಮಾಡ್ರಿ. ಒಂದು ಮಾಡಿ ಇನ್ನೊಂದು ಇಲ್ಲ ಅಂತಂದ್ರೆ ಹೇಗಿದು? ನಾವು ಕೂಡಿಸ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿ. ಸಾರ್ವಜನಿಕ ಗಣಪತಿ ಮಂಡಳಿಯವರಿಗೆ ನಾನು ಕರ್ನಾಟಕ ರಾಜ್ಯದ ಎಲ್ಲಾ ಗಣಪತಿ ಮಂಡಳಿಯವರು ಹೇಳ್ತಾ ಇದ್ದೇನೆ, ಪ್ರಮೋದ್ ಮುತಾಲಿಕ್ ಹೇಳ್ತಾ ಇದ್ದಾರೆ, ನೀವು ಕೂಡಿಸಿ ನನ್ನ ಹೆಸರು ಹೇಳಿ, ನಮ್ಮ ಸಂಪ್ರದಾಯ ಇದು,
ಸೊ ನಮ್ಮ ಸಂಪ್ರದಾಯ, ನಮ್ಮ ಆಚರಣೆ, ನಿಮ್ಮ ನಿಯಮದ ಪ್ರಕಾರನೇ ಮಾಡ್ತೀವಿ, ನಾವು ಕೂಡಿಸ್ತೀವಿ, ನಮ್ಮನ್ನು ಅರೆಸ್ಟ್ ಮಾಡಿ, ಗಣಪತಿನೂ ಅರೆಸ್ಟ್ ಮಾಡಿ. ಇದು ನಡೀತಾ ಇದೆ, ಇದರಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಹೌದು. ಸೊ ಅದಕ್ಕೆ ವಿರೋಧ ಪಕ್ಷದವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ. ದಯವಿಟ್ಟು ಸರ್ಕಾರದವರು ಈ ಸಾವಿನ, ನೋವಿನ, ದುಃಖದ ರೋಗಿಗಳ ವಿಷಯದಲ್ಲಿ ಹಣ ಇವತ್ತು ಭ್ರಷ್ಟಾಚಾರ ಮಾಡುವಂತಹದ್ದು ಅತ್ಯಂತ ಪಾಪದ ಕೆಲಸ ಇದು. ನೀವು ಬೇರೆ ಕಡೆ ದುಡ್ಡು ಹೊಡಿತೀರಿ, ಹೊಡ್ಕೊಳ್ಳಿ, ಆದರೆ ಸಾವು, ನೋವು, ಭಯ, ಇವತ್ತಿನ ಈ ವೈರಸ್ ಹಿನ್ನೆಲೆಯಲ್ಲಿ ಅವರ ಆ ಜನಜೀವನದ ವಾತಾವರಣದಲ್ಲಿ ಇದರಲ್ಲೂ ದುಡ್ಡು ಹೊಡೆಯುವಂತಹದ್ದು ನಿಮ್ಮಷ್ಟು ಪಾಪಿಗಳು ಯಾರಿಲ್ಲ ಅಂತ. और खबरों के लिए देखते रहिए बी न्यूज़ नेशन।